ಪ್ರಿಯ ವಿದ್ಯಾರ್ಥಿಗಳೇ, ಆಗಸ್ಟ್ ಮೊದಲ ವಾರದಲ್ಲಿ ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಕ್ವಾರ್ಟರ್ಲಿ ಟೆಸ್ಟ್ 1 ಶುರುವಾಗುತ್ತೆ. ಪಿ ಯು ಸಿಗೆ, ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ, ಅಂದರೆ ತ್ರೈಮಾಸಿಕ ಪರೀಕ್ಷೆ ಅಥವಾ ಟೆಸ್ಟ್ 1 ಈ ಥರ ಎಲ್ಲ ಹೇಳ್ತೀವಿ. ಅದಕ್ಕೋಸ್ಕರ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ನ ಆನ್ಸರ್ ಸಮೇತ ತಗೊಂಡಿದ್ದೀನಿ. ಅದನ್ನು ವಿವರಣೆ ನೀಡ್ತಾ ಇದ್ದೀನಿ. ನೋಡಿ, ಗಮನ ಇಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದೇ ರೀತಿ ಪ್ರಶ್ನೆಗಳು ಬರ್ಬೋದು. ಕೆಲವೊಂದು ಇಲ್ಲಿರೋ ಪ್ರಶ್ನೆಗಳು ಕೂಡ ಕ್ವಶನ್ಸ್ ಕೂಡ ರಿಪೀಟ್ ಆಗ್ಬೋದು. ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಬೋರ್ಡಿಂದ ಅಸೋಸಿಯೇಷನಿಂದ ಕೊಟ್ಟಿರೋಂಥದ್ದು ದ್ವಿತೀಯ ಪಿ ಯು ಸಿ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2025. ವಿಷಯ ಕನ್ನಡ 1 ಅಂತ ಇರುತ್ತೆ. 1.5 ಗಂಟೆ ಸಮಯ ಇರುತ್ತೆ. 1 ಗಂಟೆ 30 ನಿಮಿಷ, 1 hour 30 minutes ಇರುತ್ತೆ. ಒಟ್ಟು ಪ್ರಶ್ನೆಗಳು ಈ ರೀತಿ 25 ಪ್ರಶ್ನೆಗಳು, 25 ಕ್ವಶನ್ಸ್ ಇರುತ್ತೆ, ಇನ್ಕ್ಲೂಡ್ ಆಪ್ಷನ್ಸ್ ಎಲ್ಲ ಸೇರಿ. 40 ಅಂಕಗಳು, 40 ಮಾರ್ಕ್ಸ್ ಇರುತ್ತೆ. ಈ ರೀತಿ ಸೂಚನೆಗಳು ಕೂಡ ಇರುತ್ತೆ. ಸೂಚನೆಯನ್ನು ಗಮನಿಸಬೇಕಾಗತ್ತೆ. ಆ ವಿಭಾಗದಲ್ಲಿನ ಅಂದರೆ ಮೊದಲ ವಿಭಾಗ, ಆ ಪಾರ್ಟು ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ. ಅಂದರೆ ಫಸ್ಟ್ ಪೇಜಲ್ಲೇ ಆನ್ಸರ್ ಮಾಡಬೇಕಾಗತ್ತೆ. ಫಸ್ಟ್ ಪಾರ್ಟು ಆ ವಿಭಾಗ ಅಂದರೆ ಏನು MCQ ಇದೆಲ್ಲ ಇರುತ್ತಲ್ಲ, ಫಸ್ಟ್ ಮೇಯ್ನು. ಆ ಥರ ಫಸ್ಟ್ ಮೇಯ್ನ್ ಕ್ವಶನ್ ನೋಡೋದಾದರೆ, ಫಸ್ಟ್ ಮೇಯ್ನ್ ಕ್ವಶನಲ್ಲಿ ಮತ್ತೆ ಸಬ್ ಪಾರ್ಟ್ ಆ ಅಂತಂದೇಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತಂದೇಳಿ 4 ಮಾರ್ಕ್ಸ್ ಇದೆ. ಫಸ್ಟ್ ಒನ್ ನೋಡಿ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಅಲ್ಲಿ ಸ್ಪೇಸ್ ಇಲ್ಲ, ಹಂಗಾಗಿ ಆಪ್ಷನ್ ಮಾತ್ರ ನಾನು ರೆಡ್ ಮಾರ್ಕಲ್ಲಿ ತೋರಿಸಿದ್ದೀನಿ. ಆನ್ಸರು ಅಲ್ಲೇ ಇದೆ ನೋಡಿ, ಬಹುರೂಪಿಣಿ ವಿದ್ಯೆ. ಅದೇ ರೀತಿ ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಪಾರ್ಥ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ಏನು ಹೇಳ್ತಾನೆ? ತಲೆಗೆ ನೀರು ಸೋಂಕಿಸಿಲ್ಲವೆಂದು ಅಂತಂದೇಳಿ ಫಸ್ಟ್ ಆಪ್ಷನ್. ಆನೆಯ ಮಾವುತನ ಹೆಸರು ನಿಮಗೆಲ್ಲ ಗೊತ್ತಿದೆ, ಏನು? ವೇಲಾಯುಧ. ಇದೇ ರೀತಿ ಸಬ್ ಪಾರ್ಟು ಆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತಂದೇಳಿ ಅಲ್ಲೇ ಕ್ಲೂ ವರ್ಡ್ಸ್ ಇರುತ್ತೆ. ಫಸ್ಟ್ ಕ್ವಶನ್, ಬಸಲಿಂಗನ ಹೆಂಡತಿ ಹೆಸರು ಆಪ್ಷನಲ್ಲಿದೆ ನೋಡಿ, ಕ್ಲೂ ವರ್ಡ್ಸಲ್ಲಿ ಸಿದ್ಲಿಂಗಿ. ವಾಲ್ಪರೈಗೆ ಬಂದ ಮೊದಲ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೆರ್ ಮಾರ್ಷ್. ಅದೇ ರೀತಿ ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು. ಯಾವ ತೊಂದರೆಯಿಂದ? ಕಿಡ್ನಿ ಸ್ಟೋನ್. ನೆಕ್ಸ್ಟ್ ಇನ್ನು ಹೊಂದಿಸಿ ಬರೆಯಿರಿ ಅಂತ ನೋಡೋದಾದರೆ, ಕೂಡಲ ಸಂಗಮ ದೇವ. ಅದ್ರ ಮುಂದೆನೇ ಆನ್ಸರ್ ಬರಬೇಕಾಗುತ್ತೆ. ಮ್ಯಾಚ್ ಮಾಡೋದು ಇದೆಲ್ಲ ಏನಷ್ಟು ಸರಿ ಹೋಗಲ್ಲ. ಲೈನಲ್ಲಿ ಯಾರು ಮಾರ್ಕಲ್ಲಿ ಮ್ಯಾಚ್ ಮಾಡೋದು ಅದೆಲ್ಲ ಬೇಕಾಗಲ್ಲ. ಕೂಡಲ ಸಂಗಮ ದೇವ ಅಂತ ಬರೆದು ಅದ್ರ ಮುಂದೆ ನಾವು ಏನು ಬೇಕಾ ಅಂತ ಬೇಕಾದರೂ ತೋರಿಸ್ಬಿಟ್ಟಾದರೂ ಬರೆಯಬಹುದು, ಇಲ್ಲ ಡೈರೆಕ್ಟ್ ಆನ್ಸರ್. ಆರೋ ಮಾರ್ಕೆಲ್ಲ ಏನು ಬೇಡ. ಕುಮಾರವ್ಯಾಸ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು. ಅದೇ ರೀತಿ ಪಂಪರಾಮಾಯಣ ನಾಗಚಂದ್ರ. ಇನ್ನು ಆ ವಿಭಾಗ ಸೆಕೆಂಡ್ ಪಾರ್ಟು, ಸೆಕೆಂಡ್ ಮೇನ್. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳಿಗೆ ಅಂತಂದಿದೆ, ಆದರೆ ನಾವು 3 ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡ್ಬೋದು, ಆನ್ಸರ್ ಮಾಡ್ಬೋದು. ಆದರೆ ಸ್ಟಾರ್ಟಿಂಗಲ್ಲೇ ಬೇಡ, ಆ ಮೇನ್ ಬರಬೇಕಾದ್ರೆಲ್ಲ ಲಾಸ್ಟಲ್ಲಿ ಸಮಯ ಇದ್ದರೆ ಆ ರೀತಿ ಮಾಡಿ. 2 into 2 ಅಂದರೆ 2 ಕ್ವಶನ್ಗೆ 2 ಮಾರ್ಕ್ಸು, 2 ಮಾರ್ಕ್ಸು 4 ಮಾರ್ಕ್ಸ್ ಆಗುತ್ತೆ. ಅದೇ ರೀತಿ ಅದಕ್ಕೆ ಆ ಪ್ರಶ್ನೆಗಳಿಗೆಲ್ಲ ನನ್ನ ವಿಡಿಯೋಗಳಲ್ಲಿ ಉತ್ತರ ಸಿಗ್ಬೋದು. ಅದನ್ನು ಕೂಡ ನೋಡಿ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋದರೆ ತುಂಬ ವಿಡಿಯೋ ಲೆಂತಿ ಆಗುತ್ತೆ. ನಿಮಗೆಲ್ಲ ಆನ್ಸರ್ ಗೊತ್ತಿರುತ್ತೆ, ನೋಟ್ಸ್ಗಳಲ್ಲಿ ಸಿಗುತ್ತೆ. ನೆಕ್ಸ್ಟು ಈ ವಿಭಾಗ ಸಂದರ್ಭ. ಯಾವುದಾದರೂ 2 ವಾಕ್ಯಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ 3 ಮಾರ್ಕ್ಸು ಒಂದು ಕ್ವಶನ್ಗಿರುತ್ತೆ. 6 ಮಾರ್ಕ್ಸ್ ಟೋಟಲಿ. ಅದರಲ್ಲೂ ಒಂದು ಎಕ್ಸ್ಟ್ರಾ ಕ್ವಶನ್ ಇದೆ ನೋಡಿ. ನೆಕ್ಸ್ಟ್ ಬಂದರೆ ಇನ್ನು ಈ ವಿಭಾಗದಲ್ಲಿ 3 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. 5-6 ವಾಕ್ಯಗಳಲ್ಲಿ 4 ಮಾರ್ಕ್ಸ್ ಕ್ವಶನ್. ಎಲ್ಲದರಲ್ಲೂ ಒಂದು ಗದ್ಯದಲ್ಲೂ ಒಂದು ಪದ್ಯದಲ್ಲೂ, ಅದೇ ರೀತಿ ಒಂದು ದೀರ್ಘ ಗದ್ಯ ಯಾವುದು
ಕೃಷ್ಣೇಗೌಡನ ಆನೆ, ನೀಳ್ಗತ್ತೆ ಎಲ್ಲ ಹೇಳ್ತೀವಿ. ಆ ಕೃಷ್ಣೇಗೌಡ ಆನೆಯ ಬಗ್ಗೆ ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ನೀಡಿದ್ದೀನಿ. ಎಲ್ಲರೂ ಇಷ್ಟಪಡ್ತಿದ್ದಾರೆ, ಅದನ್ನು ಬೇಕಾದರೆ ನೋಡಿ. ಅದೇ ರೀತಿ ನೆಕ್ಸ್ಟ್ ಭಾಷಾಭ್ಯಾಸ ಅಂತ ನೋಡೋದಾದರೆ, ಭಾಷಾಭ್ಯಾಸ 1 ವರ್ಡ್ ಗ್ರಾಮರ್ 4 ಮಾರ್ಕ್ಸ್ ಇರುತ್ತೆ, ರೈಟಿಂಗ್ ಗ್ರಾಮರ್ 4 ಮಾರ್ಕ್ಸ್ ಇರುತ್ತೆ. ಅದನ್ನು ಇಲ್ಲಿ ಆ ಉತ್ತರ ಸಮೇತ ಆನ್ಸರ್ ಕೂಡ ಕೊಟ್ಟಿದ್ದೀನಿ ನೋಡಿ. ಕೆಳಗಿನ 2 ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ತತ್ಸಮ ತದ್ಭವ ಇದ್ರ ಸಪ್ರೇಟ್ ವಿಡಿಯೋನೇ ಇದೆ. ಈ ಪದಗಳೆಲ್ಲ ಅಲ್ಲಿ ನಿಮಗೆ ಕಂಡು ಬರ್ತವೆ. ಸರಳವಾಗಿ ಸುಲಭವಾಗಿ ತುಂಬ ಈಸಿಯಾಗಿ ಯಾವ ಲೆಟರ್ ಹೆಂಗೆ ಚೇಂಜ್ ಆಗುತ್ತೆ, ಯಾ ಇರೋದು ಜ ಆಗುತ್ತೆ, ವಾ ಇರೋದು ಬಾ ಆಗುತ್ತೆ, ಹಿಂಗೆ ಯಾರ ಲ ವ ಶ ಶ ಈ ಥರ ಸೂತ್ರದ ಪ್ರಕಾರ ಹೋಗಿದ್ದೀನಿ. ಹೆಚ್ಚಿನ ಪದಗಳನ್ನು ಬೇಕು ಅಂದರೆ ಆ ವಿಡಿಯೋ ಕೂಡ ನೋಡಿ. ಇಲ್ಲಿ ನೋಡಿ, ಬೀಜ ಅನ್ನೋದೇನು ಉತ್ತರ ಆನ್ಸರ್ ಬಿತ್ತ ಅಂತ ಕೆಳಗಡೆ ಪಿಂಕ್ ಕಲರಲ್ಲಿದೆ ನೋಡಿ. ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಿದ್ದೀನಿ. ವಿಭು ಪ್ರಭು, ಪರಿಕಿಸು ಪರೀಕ್ಷಿಸು ಅಂತಂದು ಹೇಳಿ. ನೆಕ್ಸ್ಟ್ ಇನ್ನು ಗುಣವಾಚಕ ಪದಗಳು 23, ಕ್ವಶನ್ ನಂಬರ್ 23. ಲಘುವರ್ತನ ಅಂದರೆ ಅದರಲ್ಲಿ ಗುಣವಾಚಕ ಅಂದರೆ ಅಡ್ಜೆಕ್ಟಿವ್ ವರ್ಡು, ಗಾತ್ರದಲ್ಲಿ ಬಣ್ಣದಲ್ಲಿ ಈ ಥರ ಅದರ ವಿಶೇಷಣ ಪದಗಳು. ಲಘು ಅನ್ನೋದು ಏನು ಗುಣವಾಚಕ ಪದ. ಅದೇ ರೀತಿ ಘೋರ ಅನ್ನೋದು ಗುಣವಾಚಕ ಪದ. ಕಿರು ಅಂತ ಚಿಕ್ಕದು ಅಂತ ಅರ್ಥ ಹೇಳುತ್ತೆ, ಅದು ಗುಣವಾಚಕ ಪದ. ನೆಕ್ಸ್ಟ್ ಅನ್ಯ ದೇಶ ಪದಗಳು 2 ಮೈನಿಗೆ ಬರೆದ್ರೆ ಸಾಕಾಗುತ್ತೆ, ಅದರಲ್ಲಿ 2 ಪದ. ಇದರಲ್ಲಿ ಮಾತ್ರ ಆ ಮೈನಲ್ಲಿ ಅದೇ ಉತ್ತರವನ್ನು ನೀಡಬೇಕಾದ್ರೆ ಎಕ್ಸ್ಟ್ರಾ ವರ್ಡ್ ಕೂಡ ಬರೆದು ಬಿಡಿ. 3 ಪದಗಳಿಗೂ ಬರೆದು ಬಿಡಿ, ಅದಕ್ಕೇನು ಎಕ್ಸ್ಟ್ರಾ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಒಂದು ಅಕಸ್ಮಾತ್ ತಪ್ಪಾದರೆ ಇರಲಿ, ಪರ್ಫೆಕ್ಟಾಗಿ ಇರುತ್ತೆ ಅಂತ ನೀವು ಭಾವಿಸಿರ್ತೀರಿ, ಆದರೂ ಕೂಡ ಕೆಲವೊಂದು ಸರಿ ಬೇಕಾಗುತ್ತೆ, ಎಕ್ಸ್ಟ್ರಾ ಇರಲಿ. ಇನ್ನು ಅನ್ಯ ದೇಶ ಪದಗಳು ಕ್ವಶನ್ ಪೇಪರಲ್ಲೇ ಇರುತ್ತೆ ನಿಮಗೆ, ಆ ರೀತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಯಾವಾಗಲೂ ಕೂಡ. ಬೆಲ್ ಅಂತ ಇದೆ ಕ್ವಶನ್ ಪೇಪರಲ್ಲೇ. ಆ ಸಂದರ್ಭದಲ್ಲಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತಂದೇಳಿ ಅಲ್ಲಿ ಬೆಲ್ ತಗೋಬೋದು. ಇನ್ನು ಕಿಡ್ನಿ ಸ್ಟೋನಲ್ಲಿ ಸ್ಟೋನ್ ತಗೋಬೋದು. ಈ ಥರ ಕಿಡ್ನಿ ಸ್ಟೋನ್ ಅಂತಂದಾದರೂ ಬರಿಬೋದು. ಹೆಚ್ಚಿನ ಪದಗಳು ಕೂಡ ಬರಿಬೋದು. ಬೇರೆ ನಿಮ್ಮದೇ ಆದ 1 ವರ್ಡ್ಸ್ ಕೂಡ ಬರಿಬೋದು. ಆದರೆ ಕನ್ನಡದಲ್ಲಿರಬೇಕು ಅಕ್ಷರ. ಪೆನ್ ಅಂತ ಬರೆದು PN ಪೆನ್ ಅಂತ ಬರೆಯೋಗಿಲ್ಲ. ಆ ಥರ ಕನ್ನಡದಲ್ಲೇ ಅಕ್ಷರದಿಂದ ಅನ್ಯ ದೇಶ ಪದಗಳು ಅಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶ ಅಂತಲ್ಲ, ಕನ್ನಡ ಭಾಷೆ ಬಿಟ್ಟು ಉಳಿದ ಭಾಷೆ ಹಿಂದೂಸ್ತಾನಿ, ಅರಬಿ, ಪೋರ್ಚುಗೀಸ್, ಇಂಗ್ಲೀಷ್, ಆಂಗ್ಲ ಅಂತಂದೆಲ್ಲ ಹೇಳ್ತೀವಲ್ಲ, ಈ ರೀತಿ ಉರ್ದು ಈ ಥರ ಎಲ್ಲ. ನೆಕ್ಸ್ಟು 4 ಮಾರ್ಕ್ಸ್ ರೈಟಿಂಗ್ ಗ್ರಾಮರು. ಒಂದು ಪ್ರಬಂಧ ಇರುತ್ತೆ ಅಥವಾ ಅದಕ್ಕೇ ಆಪ್ಷನ್ ಕ್ವಶನ್ನು ಪತ್ರ ಲೇಖನ ಇರುತ್ತೆ. ಇದನ್ನು ಕೂಡ 2ರಲ್ಲೊಂದು ಈಸಿಯಾಗಿ ಯಾವ್ದು ಬೇಕಾ ಬರೀಬೋದು. ಇದೆಲ್ಲದಕ್ಕೂ ವ್ಯಾವಹಾರಿಕ ಪತ್ರ ಲೇಖನ 2 ವಿಡಿಯೋಗಳನ್ನು ಮಾಡಿದ್ದೀನಿ, ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ತಾ. ಅದೇ ರೀತಿ ಪ್ರಬಂಧಗಳು ಕೂಡ ಇದೆ, ಅದನ್ನು ಕೂಡ ನೋಡಿ. ಇನ್ನು ಬೇರೆ ಬೇರೆ ವಿಡಿಯೋಗಳು ಗ್ರಾಮರು, ಕ್ವಶನ್ ಆನ್ಸರ್ ಅಥವಾ ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ. ಇದ್ರ ಜೊತೆಗೆ ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೃಷ್ಣೇಗೌಡನಾನೇ ತಪ್ಪದೆ ಆ ವಿಡಿಯೋಗಳನ್ನು ಕೂಡ ನೋಡಿ. ಎಕ್ಸಾಮ್ಗೆ ನಿಮಗೆ ಶುಭವಾಗಲಿ. ಧನ್ಯವಾದಗಳು.